ಆಚಾರ್ಯ ನಮಸ್ಕಾರ ಆಚಾರ್ಯ. ಶ್ರೀ ಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಕೃಷ್ಣಂ ರಾಮಂ ನಾರಸಿಂಹಂ ವ್ಯಾಸಂ ನತಾನು ಗುರುನಪಿ. ನಮಸ್ಕಾರ ಆಚಾರ್ಯ. ಹರೇ ರಾಮ ಆಚಾರ್ಯ. ನಮಸ್ಕಾರ. ಜಗನ್ನಾಥ ಕೀರ್ತನಾಗ್ರೇ ಸೂತ್ರ ದೀಪಿಕಾ ಭ್ರಮಂ ಮಂಗ್ರಹಿತಂ ವದನಂ ವಿಮಂ ಸದಾ ಆನಂದ ತೀರ್ಥಂ ದುರ್ಮದೇತ ಪತ್ರಯಪಹಂ ಚಿತ್ರೇ ಪ್ರತಿಷ್ಠಗಂಭೀರೆ ವಾಕ್ಯೇ ಮಾನ್ಯಖಂಡತೆ ಹಿ ಗುರುಭಾವಂ ಇನ್ನೇ ದೀರ್ಘತೆ ಶ್ರೀದೇತೀರ್ಥ अस्मत् समारम्भां टीकाकृत्पादवन्तिकां श्रीमदाचार्यपर्यन्तां वन्दे गुरुपरम्परां. विद्यापीठविधातारं विद्यावारिचन्द्रं विद्यार्थिवत्सलं वन्दे महामहिम सद्गुरुम् आपादमणिपर्यन्तं गुरूणामाकृतिं स्मरेत्तेन विघ्नाः प्रणश्यन्ति सिद्ध्यन्ति च मनोरथाः. श्रीगुरुभ्यो नमः. हरिः ओम्. ॐ वदतीति चेन्न प्राज्ञो हि ओम्. ಓಂ ವದತೀತಿ ಚೇನ್ನ ಪ್ರಾಜ್ಞೋ ಹಿ ಓಂ. ಹಿಂದಿನ ಸೂತ್ರದಲ್ಲಿ ನಾವು ಜ್ಞೇಯತ್ವ ಅವಚನಾರ್ಥ ಅಂತ ಸೂತ್ರ ಇಲ್ಲಿ ಏನ್ ವಿಚಾರ ಮಾಡಿದ್ದೇವೆ ಅಂತಂದ್ರೆ, ಅವ್ಯಕ್ತ ಶಬ್ದ ಸಂವಹನ ಮಾಡ್ತಾ ಬರುವಾಗ ಅದಕ್ಕೆ ಸಮಯವೇಕಂ ಜಾನತ ಆತ್ಮಾನಂ ಅನ್ಯಾವಾಚೋ ವಿಮುಂಚತ ಅಮೃತಶೇಷ ಸೇತು ಇತ್ಯಾದಿಯಾಗಿ ಭಗವಂತನಿಗೇನೆ ಜ್ಞೇಯತ್ವವನ್ನು ಹೇಳಿದ್ದಾರೆ. ಅಂದ್ರೆ ಜ್ಞೇಯತ್ವ ಅಂತಂದ್ರೆ ಮುಮುಕ್ಷು ಜ್ಞೇಯತ್ವ, ಮೋಕ್ಷಕ್ಕೆ ಕಾರಣವಾದಂತಹ ಮುಮುಕ್ಷುಗಳಾದಂತಹ ಯಾವ ವ್ಯಕ್ತಿಗಳಿದ್ದಾರೋ ಅಂತಹ ವ್ಯಕ್ತಿಗಳಿಂದ ಜ್ಞೇಯನಾದವನು ಭಗವಂತ. ಈ ಜ್ಞೇಯತ್ವವನ್ನು ಅವ್ಯಕ್ತ ತತ್ವಕ್ಕೆ ಪ್ರಕೃತ್ಯಾದಿಗಳಲ್ಲಿ ಹೇಳಿಲ್ಲ. ಹಾಗಾಗಿ ಭಗವಂತನಿಗೇನೆ ಜ್ಞೇಯತ್ವ ಹೇಳಿದ್ದರಿಂದಾಗಿ ಆ ಭಗವಂತನೇ ಅವ್ಯಕ್ತಾದಿ ಶಬ್ದಗಳಿಂದ ಪ್ರತಿಪಾದ್ಯ ಅಂತ ಹಿಂದಿನ ಸೂತ್ರದಲ್ಲಿ ಸಿದ್ಧಾಂತ ಹೇಳಿದ್ರು. ಈಗ ಈ ವಸತಿ ಚೈನ್ಯ ಪ್ರಾಜ್ಞೋಹಿ ಅಂತನೋ ಕಡೆಗೆ ಒಂದು ಅದರ ಮೇಲೆ ಒಂದು ಶಂಕೆಯನ್ನು ಮಾಡಿಕೊಂಡು ಅದಕ್ಕೆ ಸಮಾಧಾನವನ್ನು ಮಾಡ್ತಾರೆ. ನಾನು ಅನಾದ್ಯನಂತಂ ಇತಿ ಕಾಟಕವಾಕ್ಯಂ ಅಂದ್ರೆ ಕಾಟಕೋಪನಿಷತ್ತಿನಲ್ಲಿ ಬರುವಂತಹ ಒಂದು ವಾಕ್ಯ. ಅನಾದ್ಯನಂತಂ ಮಹತಃ ಪರಂ ಧ್ರುವಂ ನಿಚಾಯತಂ ಮೃತ್ಯುಮುಖಾತ್ ಪ್ರಮುಚ್ಯತೆ ಅಂತ ಒಂದು ವಾಕ್ಯ ಇದೆ ಕಾಟಕದಲ್ಲಿ. ಅಲ್ಲಿ ಏನ್ ಹೇಳಿದ್ದಾರೆ ಅಂತಂದ್ರೆ, ವದತಿ ಅಂದ್ರೆ ಪ್ರಧಾನಂ ಪ್ರತಿಪಾದ್ಯತೆ ಇತಿ ತಸ್ಯಾಪಿ ಜ್ಞೇಯತ್ವಂ ಅಸ್ತಿ. ಅನಾದ್ಯನಂತಂ ಮಹತಃ ಪರಂ ಧ್ರುವಂ ನಿಚಾಯತಂ ಮೃತ್ಯುಮುಖಾತ್ ಪ್ರಮುಚ್ಯತೆ ಅಂತ ವಾಕ್ಯದಲ್ಲಿ ಈ ಶ್ರುತಿ ಏನು ಹೇಳ್ತಾ ಇದೆ ಅಂತಂದ್ರೆ, ಮಹತ್ಪರತ್ವೇನ ಲಿಂಗ, ಮಹತ್ಪರತ್ವ ಅಂತನೋ ಲಿಂಗ, ಮಹತ್ತತ್ವವನ್ನು ಮೀರಿ ಇರೋದು ಯಾವುದು? ಪ್ರಕೃತಿ ತತ್ವ, ಅವ್ಯಕ್ತ ತತ್ವ. ಇವಾಗ ಏನ್ ಪ್ರಶ್ನೆ ಬಂತು? ಜ್ಞೇಯತ್ವವನ್ನು ಎಲ್ಲಿ ಹೇಳಿದ್ದಾರೋ ಅದು ಅವ್ಯಕ್ತ ಶಬ್ದ ವಾಚ್ಯ. ಪ್ರಕೃತಿ ತತ್ವಕ್ಕೆ ಜ್ಞೇಯತ್ವವನ್ನು ಹೇಳಿಲ್ಲ, ಮುಮುಕ್ಷು ಜ್ಞೇಯತ್ವವನ್ನು ಭಗವಂತನಿಗೆ ಹೇಳಿದ್ದಾರೆ. ಆದ್ದರಿಂದ ಭಗವಂತನೇ ಅವ್ಯಕ್ತ ಶಬ್ದವಾಚ್ಯ ಅಂತ ಹೇಳಿದ್ರಿ. ಓ, ಹಾಗಾದ್ರೆ ಮುಮುಕ್ಷು ಜ್ಞೇಯತ್ವ ಎಲ್ಲಿ ಹೇಳ್ತಾರೋ ಅದು ಅವ್ಯಕ್ತ ಶಬ್ದವಾಚ್ಯ. ಮುಮುಕ್ಷು ಜ್ಞೇಯತ್ವ ಭಗವಂತನಲ್ಲಿ ಹೇಳಿದಂತೆ ಮುಮುಕ್ಷು ಜ್ಞೇಯತ್ವವನ್ನು ಅವ್ಯಕ್ತ ತತ್ವಕ್ಕೂ ಹೇಳಿದ್ದಾರೆ. ಎಲ್ಲಿ ಹೇಳಿದ್ದಾರೆ? ಈ ಅನಾದ್ಯನಂತಂ ಮಹತಃ ಪರಂ ಧ್ರುವಂ ನಿಚಾಯತಂ ಅಂತನ್ನುವ ವಾಕ್ಯದಲ್ಲಿ ಮಹತಃ ಪರಂ ಅಂತನೋ ಶಬ್ದದಿಂದಾಗಿ ಮಹತ್ಪರತ್ವ ಲಿಂಗವನ್ನು, ಮಹತ್ತತ್ವಕ್ಕಿಂತಲೂ ಪರ, ಉತ್ತಮವಾದದ್ದು ಎಂದು ಹೇಳುವ ರೀತಿ ಮುಖವಾಗಿ ಅವ್ಯಕ್ತ ತತ್ವವೂ ಕೂಡ ಮುಮುಕ್ಷುಗಳಿಂದ ಜ್ಞೇಯವಾಗಿದೆ ಎಂದು ಹೇಳಿದ್ದಾರೆ. ಹಾಗಾಗಿ ವದತಿ ಅಂದ್ರೆ
ಪ್ರಧಾನಂ ಪ್ರತಿಪಾದ್ಯತೆ ಮಹತ್ಪರತ್ವೇನ ಮಹತಃ ಪರಂ ಧ್ರುವಂ ಎಂಬುದಾಗಿ ಮಹತ್ಪರತ್ವೇನ ಪ್ರಕೃತಿ ತತ್ವ ಪ್ರಧಾನ ಅದೇ ಪ್ರತಿಪಾದ್ಯವಾಗಿದೆ. ಹಾಗಾಗಿ ಇತಿ ತಸ್ಯ ಅಪಿ ಜ್ಞೇಯತ್ವಮಸ್ತಿ, ಪ್ರಕೃತಿ ತತ್ವಕ್ಕೂ ಜ್ಞೇಯತ್ವ ಬಂತು. ಹಾಗಾಗಿ ಹಿಂದಿನ ಸೂತ್ರದಲ್ಲಿ ಏನ್ ಹೇಳಿದ್ರಿ? ಜ್ಞೇಯತ್ವವನ್ನು ಯಾವುದಕ್ಕೆ ಹೇಳಿದೀರಾ? ಜ್ಞೇಯತ್ವ ಅವಚನಾಚ, ಭಗವಂತನಿಗೆ ಮುಮುಕ್ಷು ಜ್ಞೇಯತ್ವ ಇದೆ, ಪ್ರಕೃತ್ಯಾದಿ ತತ್ವಗಳಿಗೆ ಮುಮುಕ್ಷು ಜ್ಞೇಯತ್ವ ಇಲ್ಲ. ಹಾಗಾಗಿ ಪ್ರಕೃತ್ಯಾದಿಗಳು ಅವ್ಯಕ್ತ ಶಬ್ದ ವಾಚ್ಯ ಅಲ್ಲ, ಕೇವಲ ಭಗವಂತ ಮಾತ್ರ ಅವ್ಯಕ್ತ ವಾಚ್ಯ ಅಂತಂದೆ. ಅದೇ ಮುಮುಕ್ಷು ಜ್ಞೇಯತ್ವವನ್ನು ಅನಾದ್ಯನಂತಂ ಮಹತಃ ಪರಂ ಧ್ರುವಂ ಎನ್ನುವಂತಹ ಕಾಟಕ ವಾಕ್ಯದಲ್ಲಿ ಪ್ರಕೃತಿ ತತ್ವಕ್ಕೂ ಹೇಳಿದ್ದಾರೆ. ಹಾಗಾಗಿ ಹಿಂದಿನ ಸೂತ್ರದಲ್ಲಿ ಹೇಳಿದ ಜ್ಞೇಯತ್ವ ಅವಚನ ಅಂತ ಏನ್ ಹೇಳಿದ್ರಲ್ವಾ, ಅದು ಸರಿಯಲ್ಲ. ಪ್ರಕೃತಿ ತತ್ವದಲ್ಲೂ ಜ್ಞೇಯತ್ವ ವಚನವಿದೆ. ಅಂದಮೇಲೆ ಭಗವಂತ ಅವ್ಯಕ್ತ ಶಬ್ದವಾಚ್ಯ ಅಂತ ಹೇಳಿದಂತೆ ಪ್ರಕೃತಿ ತತ್ವವು ಅವ್ಯಕ್ತ ಶಬ್ದವಾಚ್ಯ ಅಂತ ನಾವು ಹೇಳಬಹುದು, ನಮಗೇನು ತೊಂದರೆ ಇಲ್ಲ ಅಂತ ವದತಿ ಚೇತ್ ಹೇಳಿದ್ರೆ ನ ಸೂತ್ರದಲ್ಲಿ ಇದೆ ವದತಿ ಚೇನ್ನ. ಹೀಗೆ ಪ್ರಧಾನವು ಅವ್ಯಕ್ತ ಶಬ್ದದಿಂದಾಗಿ ವಾಚ್ಯವಾಗುವುದಕ್ಕಾಗಿ ಜ್ಞೇಯತ್ವವನ್ನು ಹೇಳಿದ್ದರಿಂದಾಗಿ ಅದು ಕೂಡ ಪ್ರತಿಪಾದ್ಯವಾಗತ್ತೆ ಎಂದು ಹೇಳ್ತೇನೆ ಅಂದ್ರೆ ನ, ಹೀಗೆ ಸರ್ವತಾ ಹೇಳಬೇಡಿ. ಯಾಕೆ? ಹಿ ಯತಃ ಅಂದ್ರೆ ಹಿ ಯತಃ ಅಂದ್ರೆ ಯಾವ ಕಾರಣದಿಂದ, ಪ್ರಾಜ್ಞ ಪ್ರಾಜ್ಞ ಅಂದ್ರೆ ಭಗವಂತ, ಪ್ರಾಜ್ಞ ಶಬ್ದಿತಃ ಪರಮಾತ್ಮ ಏವ ತತ್ರ ಪ್ರತಿಪಾದ್ಯತೆ ನ ಪ್ರಧಾನಂ. ಅಂದ್ರೆ ಪ್ರಾಜ್ಞ ಶಬ್ದಿತನಾದಂತಹ ಯಾವ ಪ್ರಾಜ್ಞ ಶಬ್ದ ವಾಚ್ಯನಾದಂತಹ ಯಾವ ಭಗವಂತ ಇದ್ದಾನೋ, ಕೇಳಿಸ್ತಾ ಇದೆಲ್ಲ? ಕೇಳಿಸ್ತಾ ಇದೆ ಆಚಾರ್ಯ. ಹಾ ಆಚಾರ್ಯ. ಪ್ರಾಜ್ಞ ಶಬ್ದಿತನಾದಂತಹ ಯಾವ ಪ್ರಾಜ್ಞ ಶಬ್ದದಿಂದ ವಾಚ್ಯನಾದಂತಹ ಯಾವ ಭಗವಂತ ಇದ್ದಾನೋ, ಈ ಭಗವಂತನೇ ತತ್ರ ಪ್ರತಿಪಾದ್ಯತೆ ಅಂದ್ರೆ ಅನಾದ್ಯನಂತಂ ಮಹತಃ ಪರಂ ಧ್ರುವಂ ನಿಚಾಯತಂ ಮೃತ್ಯುಮುಖಾಃ ಪ್ರಮುಚ್ಯತೆ ಇತ್ಯಾದಿಯಾಗಿ ಇರುವಂತಹ ಏನು ಕಾಟಕದ ವಾಕ್ಯವಿದೆಯೋ, ಈ ವಾಕ್ಯದಲ್ಲಿ ಪ್ರಾಜ್ಞ ಶಬ್ದವಾಚ್ಯನಾದಂತಹ ಯಾವ ಭಗವಂತ ಇದ್ದಾನೋ ಈ ಭಗವಂತನೇ ಪ್ರತಿಪಾದ್ಯ, ಹೊರತು ಪ್ರಕೃತಿ ತತ್ವ ಇದು ಪ್ರತಿಪಾದ್ಯವಲ್ಲ. ಯಾಕೆಂದ್ರೆ ಅನಾದ್ಯನಂತಂ ಮಹತಃ ಪರಂ ಧ್ರುವಂ, ಎಲ್ಲದಕ್ಕಿಂತಲೂ ಪರ ಉತ್ತಮನಾದಂಥವನು ಯಾರು? ಭಗವಂತ. ಅವನಲ್ಲೇನೆ ಮಹತ್ ಪರತ್ವ ಅಂತನೋದು ಮುಖ್ಯವಾಗಿ ಕೂಡತ್ತೆ. ಹಾಗಾಗಿ ನೀವು ಯಾವ ವಾಕ್ಯದಲ್ಲಿ ಪ್ರಕೃತಿ ತತ್ವಕ್ಕೆ ಜ್ಞೇಯತ್ವ ಹೇಳಿದ್ದಾರೆ ಅಂತ ಹೇಳ್ತಾ ಇದ್ದೀರಲ್ವಾ, ಆ ವಾಕ್ಯದಿಂದಲೂ ಪ್ರತಿಪಾದ್ಯನಾದವನು ಭಗವಂತನೇ. ಹಾಗಾಗಿ ಮುಮುಕ್ಷು ಜ್ಞೇಯತ್ವವನ್ನು ಹೇಳಿದ್ದೆ ಎಲ್ಲಿ? ಭಗವಂತನಲ್ಲೇನೆ. ಪ್ರಾಜ್ಞ ಶಬ್ದಿತನಾದಂತಹ ಯಾವ ಭಗವಂತ ಇದ್ದಾನೋ ಆ ಭಗವಂತನಲ್ಲೇನೆ ಜ್ಞೇಯತ್ವವನ್ನು ಹೇಳಿದಂತೆ ಆಯ್ತು, ಹೊರತು ಪ್ರಕೃತಿ ತತ್ವದಲ್ಲಿ ಹೇಳಿದಂತೆ ಆಗೋದಿಲ್ಲ. ಯಾವುದನ್ನಿಟ್ಟುಕೊಂಡು ಅವ್ಯಕ್ತ ಶಬ್ದ ವಾಚ್ಯತ್ವ ಬರಲಿ ಮುಖ್ಯವಾಗಿ ಅಂತ ನೀವು ಪೂರ್ವಪಕ್ಷವನ್ನು ಮಾಡಿದ್ರಿ? ಜ್ಞೇಯತ್ವವು ಪ್ರಕೃತಿಗೂ ಜ್ಞೇಯತ್ವವನ್ನು ಪ್ರಕೃತಿಗೂ ಹೇಳ್ತಾ ಇದ್ದಾರೆ ಅಂತ ಇಟ್ಕೊಂಡು ಹೇಳಿದ್ರಿ. ಅನಾದ್ಯನಂತಂ ಮಹತಃ ಪರಂ ಧ್ರುವಂ ಅಂತ ವಾಕ್ಯವನ್ನು ಇಟ್ಕೊಂಡು ಸ್ವಯಂ ಆ ವಾಕ್ಯದಲ್ಲೇ ಪ್ರತಿಪಾದ್ಯನಾದನು ಭಗವಂತನೇ ಅಂತ ಹೇಳಿದ್ದರಿಂದ ಮುಮುಕ್ಷು ಜ್ಞೇಯತ್ವ ಪರಮಾತ್ಮನಲ್ಲೇ ಹೇಳಿದಂತೆ ಆಯ್ತು. ಹಾಗಾಗಿ ಮುಖ್ಯವಾಗಿ ಅವ್ಯಕ್ತ ಶಬ್ದ ವಾಚ್ಯತ್ವ ನಾವು ಭಗವಂತನಿಗೆ ಹೇಳಬೇಕು ಅಂತ ಹೀಗೆ ವದತೀತಿ ಚೇತ್ ಅಂತ ಹೇಳಿ ಹಿಂದಿನ ಸೂತ್ರದಲ್ಲಿ ಹೇಳಿದ ಸಿದ್ಧಾಂತದ ಮೇಲೆ ಒಂದು ಪೂರ್ವಪಕ್ಷ ಮಾಡಿದಾಗ ಅದಕ್ಕೆ ಪ್ರಾಜ್ಞೋಹಿ ಅಂತ ಸಮಾಧಾನವನ್ನು ಕೊಟ್ಟು, ಅದಕ್ಕೆ ಪ್ರಶ್ನೆ ಏನಂದ್ರೆ, ಈ ಅನಾದ್ಯನಂತಂ ಮಹತಃ ಪರಂ ಧ್ರುವಂ ಅಂತ ಏನು ಕಾಟಕೋಪನಿಷತ್ತಿನ ವಾಕ್ಯವಿದೆಯೋ, ಈ ವಾಕ್ಯದಲ್ಲಿ ಯಾಕೆ ಭಗವಂತನಿಗೇನೆ ಜ್ಞೇಯತ್ವ ಹೇಳ್ತಾ ಇದ್ದಾನೆ ಅಂತ ಯಾಕೆ ಹೇಳ್ತಾ ಇದ್ರಿ? ಪ್ರಕೃತಿ ತತ್ವ ಅಂತೂ ತಗೋಬಹುದಲ್ಲ. ಮಹತ್ತತ್ವವನ್ನು ಮೀರಿ ಇರೋದು ಪ್ರಕೃತಿ ತತ್ವವೇ. ಅಂದ ಮೇಲೆ ಭಗವಂತನೇ
ಭಗವಂತನಿಗೇನೆ ಇಲ್ಲಿ ಜ್ಞೇಯತ್ವ ಹೇಳ್ತಾ ಇದ್ದಾರೆ, ಪ್ರಕೃತಿ ತತ್ವಕ್ಕೆ ಅಲ್ಲ ಅಂತ ಯಾಕೆ ಸ್ವೀಕಾರ ಮಾಡ್ಬೇಕು? ಅದಕ್ಕೇನು ಕಾರಣವೇನು? ಅದಕ್ಕೆ ನೀವೇನೋ ಪ್ರಾಜ್ಞೋಹಿ ಅಂತ ಹೇಳಿದ್ದಾರೆ. ಪ್ರಾಜ್ಞ ಶಬ್ದಿತನಾದ ಯಾವ ಭಗವಂತ ಇದ್ದಾನೋ ಈ ಭಗವಂತನೇ ಆ ಜ್ಞೇಯತ್ವ ಹೇಳಿದ್ದಾರೆ ಅಂತ ಹೇಳಿದ ಮಾತ್ರಕ್ಕೆ ಆಗ್ಬಿಡತ್ತಾ? ಪ್ರಕೃತಿ ಯಾಕೆ ಅಲ್ಲ? ಯಾಕೆ ಅದು ಮಹತ್ತತ್ವಕ್ಕಿಂತಲೂ ಪರವಾಗಿದೆ ಅಂದ್ಮೇಲೆ ಅದಕ್ಕೆ ಜ್ಞೇಯತ್ವವನ್ನು ಹೇಳಿರ್ಬೋದಲ್ಲ. ಅದನ್ನೇ ಬಿಡೋದಕ್ಕೆ ಕಾರಣವೇನು? ಪರಮಾತ್ಮನನ್ನೇ ಸ್ವೀಕಾರ ಮಾಡೋದಕ್ಕೆ ಕಾರಣವೇನು ಅಂತ ಸಮಸ್ಯೆ ಬರುತ್ತೆ. ಅದಕ್ಕಾಗಿ ಮುಂದಿನ ಸೂತ್ರ ಓಂ ಪ್ರಕರಣಾತ್ ಓಂ. ಓಂ ಪ್ರಕರಣಾತ್ ಓಂ ಏನು? ವೈಷ್ಣವ ರೂಪಾನಾಂ ತ್ರಯಾನಾಂ ಪ್ರಕರಣ ಬಲಾಚ್ಚ ಪ್ರಾಜ್ಞೆ ಏವ ಅತ್ರ ಪ್ರತಿಪಾದ್ಯ ಇತ್ಯರ್ಥ. ಅಂದ್ರೆ ಇಲ್ಲಿ ಪ್ರಾಜ್ಞನ ಪ್ರಕರಣ ನಡೀತಾ ಇದೆ. ಯಾಕಂದ್ರೆ ಅಲ್ಲೇನೆ ಸೋದ್ದನ ಪಾರಮಾಪ್ನೋತಿ ತದ್ವಿಷ್ಣು ಪರಮಂ ಪರಂ ಅಂತ ಹೇಳಿ, ಯಾರು ಈ ಒಂದು ಈ ಅವ್ಯಕ್ತ ಮಹತ ಪರಂ ಯಾವ್ದು ಅವ್ಯಕ್ತ ಪುರುಷ ಪರಹ ಪುರುಷ ಅನ್ನ ಪರಂ ಕಿಂಚಿತ ಇತ್ಯಾದಿಯಾಗಿ ಅವ್ಯಕ್ತ ಶಬ್ದವಾಚನಾದ ಭಗವಂತನ ಪ್ರಕರಣವನ್ನು ಹೇಳಿದ್ದಾರೆ. ಆ ಪ್ರಕರಣದ ಅರ್ಥವನ್ನು ಯಾರು ಉಪಾಸನೆ ಮಾಡ್ತಾರೋ ಅಂಥವ್ರಿಗೆ ಏನಾಗತ್ತೆ ಅಂದ್ರೆ ಸೋದ್ದನ ಪಾರಮಾಪ್ನೋತಿ ತದ್ವಿಷ್ಣು ಪರಮಂ ಪದಂ ಇತ್ಯಾದಿಯಾಗಿ ಅಲ್ಲಿ ಅಂಥವರಿಗೆ ಭಗವಂತನ ಪದಪ್ರಾಪ್ತಿ ಆಗತ್ತೆ ಅಂತ ಹೇಳಿದ್ದಾರೆ. ಹೀಗೆ ಭಗವಂತನ ಪದಪ್ರಾಪ್ತಿ ಆಗತ್ತೆ ಅಂತ ಹೇಳಿದ್ದರಿಂದ ಇದು ವಿಷ್ಣುವಿನ ಪ್ರಕರಣ ಅಂತ ಆಗತ್ತೆ. ಭಗವಂತನನ್ನು ಸಮರ್ಥನೆ ಮಾಡುವ ಒಂದು ಪ್ರಕರಣ ನಡೀತಾ ಇದೆ. ಅದರ ಮಧ್ಯದಲ್ಲಿ ನೀವು ಅನಾದ್ಯನಂತಂ ಮಹತ ಪರಂ ಧ್ರುವಂ ಅಂತ ಹೇಳಿ ಅಥವಾ ಅವ್ಯಕ್ತಾತ್ ಪುರುಷ ಪರಾಹ ಇತ್ಯಾದಿ ವಾಕ್ಯಗಳಿಗೆ ಭಗವಂತ ಪ್ರತಿಪಾದ್ಯ ಅಲ್ಲ ಅಂದ್ರೆ ಯಾರ ಪ್ರಕರಣ ನಡೀತಾ ಇದೆ? ಈಗ ಭಗವಂತನ ಪ್ರಕರಣ ನಡೀತಾ ಇದೆ. ಭಗವಂತನ ಪ್ರಕರಣ ನಡೀತಾ ಇರುವಾಗ ಅದರ ಮಧ್ಯದಲ್ಲಿ ಬರುವ ವಾಕ್ಯಗಳಿಗೂ ಭಗವಂತ ಅಂತ ಅರ್ಥ ಮಾಡಬೇಕು. ಅದನ್ನು ಬಿಟ್ಟು ನೀವು ಪ್ರಕೃತಿ ತತ್ವ ಅಂತ ಅರ್ಥ ಮಾಡಿದರೆ ವೈಷ್ಣವ ರೂಪಾನಾಂ ತ್ರಯಾನಾಂ ಪ್ರಕರಣ ಬಲಾಚ್ಚ ಅಂದ್ರೆ ಯಮನಚಿಕೇತರ ಸಂವಾದ, ಈ ಯಾವ್ದದು ಕಾಟಕೋಪನಿಷತ್ತು ಅಂತ ಅನ್ನೋದು, ಅಲ್ಲಿ 3 ಪ್ರಶ್ನೆಯನ್ನು ನಚಿಕೇತ ಕೇಳ್ತಾನೆ. ಆ 3 ಪ್ರಶ್ನೆಗೆ ಸಮಾಧಾನವನ್ನು ಯಮಧರ್ಮರಾಜರು ಕೊಡ್ತಾರೆ. ಭಗವಂತನ ವಿಷಯದಲ್ಲಿ ಮಾಡಿದ್ದಾರೆ ಪ್ರಶ್ನೆ, ಭಗವಂತನನ್ನೇ ತಿಳಿಸ್ಬೇಕು ಅವರು. ಪ್ರಕೃತಿ ತತ್ವವನ್ನು ತಿಳಿಸಿದ್ರೆ ಸಮಂಜಸವಾಗತ್ತ? ಯದ್ಯಪಿ ಅವ್ಯಕ್ತ ಶಬ್ದವನ್ನು ಹೇಳ್ಬೋದು ಅನ್ನ ಮಾತ್ರಕ್ಕೆ, ಪ್ರಕೃತಿ ತತ್ವವೇ ಅಲ್ಲಿ ಮುಖ್ಯವಾಗಿ ಪ್ರತಿಪಾದ್ಯ ಅಂತಲ್ಲ. ಯಾವ ಉದ್ದೇಶದಿಂದಾಗಿ ಯಮಧರ್ಮರಾಜರು ಉಪದೇಶ ಮಾಡಿದ್ದಾರೆ? ಭಗವದ್ ಉದ್ದೇಶದಿಂದಾಗಿ ಮಾಡಿದ್ದಾರೆ. ಹಾಗಾಗಿ ಇದು ಭಗವಂತನ ಪ್ರಕರಣ, ಇದು ವಿಷ್ಣು ಪ್ರಕರಣ. ವಿಷ್ಣು ಪ್ರಕರಣವಾದದ್ದರಿಂದ ಪ್ರಾಜ್ಞೆ ಅತ್ರ ಪ್ರತಿಪಾದ್ಯ. ಪ್ರಾಜ್ಞೆ ಶಬ್ದಿತನಾದ ಯಾವ ಭಗವಂತ ಇದ್ದಾನೋ ಈ ಭಗವಂತನೇ ಇಲ್ಲಿ ಅವ್ಯಕ್ತ ಅಂತನ್ನುವಂತಹ ಶಬ್ದದಿಂದ ಪ್ರತಿಪಾದ್ಯ. ಹೊರತು ನೀವು ಪ್ರಕೃತಿ ಅಂತ ಹೇಳೋದಕ್ ಸಾಧ್ಯವಿಲ್ಲ. ಏನು ಕಾರಣ ಅಂತ ಪ್ರಶ್ನೆ ಮಾಡಿದ್ರಿ. ಮುಮುಕ್ಷ ಜ್ಞೇಯತ್ವವನ್ನಾಗ್ಲಿ ಅವ್ಯಕ್ತ ಶಬ್ದ ವಾಚ್ಯತ್ವವಾಗ್ಲಿ ಭಗವಂತನಿಗೆ ಇದೆ, ಪ್ರಕೃತಿಗೆ ಇಲ್ಲ ಅಂತ ಅನ್ನೋದಕ್ಕೆ ಕಾರಣವೇನು? ಪ್ರಕರಣವೇ ಕಾರಣ. ಭಗವಂತನ ಪ್ರಕರಣ ನಡೀತಾ ಇದೆ, ಪ್ರಕೃತಿ ತತ್ವದ ಪ್ರಕರಣ ಅದನ್ನು ಸಮರ್ಥನೆ ಮಾಡ್ತಾ ಬರ್ಲಿಲ್ಲ. ಈಗ ಪರಮಾತ್ಮನನ್ನು ಸಮರ್ಥನೆ ಮಾಡ್ತಾ ಬಂದಿದ್ದಾರೆ ಅಂತ ಕಾರಣಕ್ಕಾಗಿ ಪರಮಾತ್ಮನೇ ಅವನ ಪ್ರಕರಣವಾಗಿದೆ. ಆದ್ದರಿಂದಾಗಿ ಅವನಿಗೆ ಜ್ಞೇಯತ್ವ, ಅವನಿಗೇನೆ ಅವ್ಯಕ್ತ ಶಬ್ದ ವಾಚ್ಯತ್ವವನ್ನು ನಾವು ತಿಳಿದುಕೊಳ್ಳಬೇಕು. ಆಯ್ತಲ್ಲ? ಹೀಗೆ ಒಂದು ಪದ್ಧತಿ ದಿಚೆಯನ್ನ ಪ್ರಾಜ್ಞೋಹಿ ಹಾಗೂ ಪ್ರಕರಣ ತಂತುನ ಸೂತ್ರದಲ್ಲಿ ಇಷ್ಟು ವಿಚಾರವನ್ನು ತಿಳಿಸಿದರು. ಇದಾದ ಮೇಲೆ ಮುಂದಿನ ಸೂತ್ರದಲ್ಲಿ ಆಚಾರ್ಯ ನಮಸ್ಕಾರ ಆಚಾರ್ಯ. ಇಲ್ಲಿ ಆ ಕಾಟಕೋಪನಿಷತ್ತಲ್ಲಿ ಪ್ರಾಜ್ಞಾಂಬ ಹೆಂಗ ಅರ್ಥ ಮಾಡಿ ಆಚಾರ್ಯ ನಾವು? ಅಲ್ಲಿ ಪ್ರಾಜ್ಞಾಂಬ ಆದ್ಯಂತಂ ಮಹತಃ ಪರಂ ಧ್ರುವಂ ವಿಚಾಯತ್ನಂ ಮೃತ್ಯುಮುಖಾತ್ ಪ್ರಮುಚ್ಯತೆ ಅಂತ ಬರ್ತದೆ. ಆ ಶ್ಲೋಕ ಮುಗಿತೆ. ಅಲ್ಲಿ ಪ್ರಾಜ್ಞಾ ಎಂಬುದು ಈಗ ಮೊದಲನೇದು ಪ್ರಶ್ನೆ. ಪ್ರಾಜ್ಞಾ ಅಂತಂದ್ರೆ ದೇವರನ್ನು ಅಂತ ತಿಳ್ಕೊಳ್ಳೋದಕ್ಕೆ ಪ್ರಾಜ್ಞಾ ಅಂತ ಶಬ್ದ ಇಟ್ಟಿದ್ದಾರೆ ಅಷ್ಟೇ. ಗೋವಿಂದ, ನಾರಾಯಣ, ಕೃಷ್ಣ, ಪ್ರಾಜ್ಞಾ, ಹಾಗೆ ಪ್ರಾಜ್ಞಾ ಶಬ್ದ ಇಟ್ಟಿದ್ದಾರೆ.
ಈಗ ಅವನಲ್ಲಿ ಈ ಅನಾದ್ಯನಂತಂ ಮಹತಃ ಪರಂ ಧ್ರುವಂ ಇದು ಹೇಗೆ ಬರತ್ತಾ ಇಲ್ವಾ ಅದನ್ನ ಪ್ರಶ್ನೆ ಮಾಡಿ. ಗೊತ್ತಾಯ್ತಲ್ಲ. ಹಾ ಹಾ ದೇವರನ್ನು ಸೂತ್ರದಲ್ಲಿ ಈಗ ದೇವರನ್ನು ಸೂಚನೆ ಬೋಧನೆ ಮಾಡೋದಕ್ಕಾಗಿ ಸೂಚಿಸೋದಕ್ಕಾಗಿ ಒಂದು ಶಬ್ದ ಬೇಕು, ಅದು ಪ್ರಾಜ್ಞೆ ಶಬ್ದ ಇಟ್ಟಿದ್ದಾರೆ. ಹಾ ಅಲ್ಲೇ ನಿಮ್ ನೆನಪಿರ್ಬೋದು, ಆ ಉಪನಿಷತ್ತಿನಲ್ಲೇನೆ ಕೆಲವು ಕಡೆಗೆ ಪ್ರಾಜ್ಞೆ ಶಬ್ದವನ್ನು ಬಳಸಿರ್ತಾರೆ. ನಾವು ಮಾಡಿದ ಘಟ್ಟದಲ್ಲೇ ಬಂದಿದೆ ಪ್ರಾಜ್ಞೆ ಶಬ್ದ. ಸರಿ ಸರಿ. ಯಾವ ವಾಕ್ಯದಲ್ಲಿ ಪ್ರಾಜ್ಞೆ ಶಬ್ದ ಬಳಸಿದ್ದಾರೆ ನೆನಪಾಗ್ತಾ ಇಲ್ಲ, ಆದ್ರೆ ನಾವು ಮಾಡಿದಂತಹ ಪ್ರಕರಣದಲ್ಲೇನೆ ಪ್ರಾಜ್ಞೆ ಶಬ್ದದಿಂದ ದೇವರನ್ನು ಕರೆದಿದ್ದಾರೆ. ಅಷ್ಟೇ, ದೇವರನ್ನು ಸೂಚನೆ ಮಾಡೋದಕ್ಕೆ ಒಂದು ಶಬ್ದವನ್ನು ಕರಿಬೇಕು, ಪ್ರಾಜ್ಞೆ ಶಬ್ದ ಕರೆದಿದ್ದಾರೆ. ನಾವು ಮಾಡಿದ ಅನಾದ್ಯನಂತಂ ಮಹತಃ ಪರಂ ಧ್ರುವಂ ಇಲ್ಲಿ ಏನು ಪ್ರಾಜ್ಞೆ ಶಬ್ದ ಬರ್ಲಿಲ್ಲ ಈ ವಾಕ್ಯದಲ್ಲಿ. ಮಹತ್ಪರತ್ವವನ್ನು ಹೇಳಿದ್ದಾರೆ. ಏನ್ರಿ? ಯಚ್ಚೇತ್ ವಾಂಗ್ಮನಸಿ ಪ್ರಾಜ್ಞಾಸ್ತತ್ ಪ್ರಾಜ್ಞಸ್ತತ್ ಅಲ್ಲಿ ಬಂದಿದೆ. ಸರಿ ಆಚಾರ್ಯ. ಹೌದು. ಹಾಗಾಗಿ ಏನಾಯ್ತು, ಅವನ ಪ್ರಕರಣ ನಡೀತಾ ಇದೆ. ಹಾಗಾಗಿ ಅವನೇ ಆ ಶಬ್ದದಿಂದ ವಾಚ್ಯ, ಮುಖ್ಯವಾಗಿ ಜ್ಞೇಯತ್ವವನ್ನು ಹಾಗೂ ವಾಚ್ಯತ್ವವನ್ನು, ಆ ಶಬ್ದ ಅವ್ಯಕ್ತ ಶಬ್ದ ವಾಚ್ಯತ್ವವನ್ನು ಭಗವಂತನಿಗೆ ಹೇಳಬೇಕು ಅಂತ ಸಮರ್ಥನೆ ಮಾಡಿ ಕೊಟ್ರು. ಇನ್ನ ಇದ್ರ ಮುಂದಿನ ಸೂತ್ರದಲ್ಲಿ ಅನಾದ್ಯನಂತಂ ಅಂತರೋ ವಾಕ್ಯ ಇದು ಭಗವತ್ ಪ್ರತಿಪಾದಕ. ಅನಾದ್ಯನಂತಂ ಮಹತಃ ಪರಂ ಧ್ರುವಂ ಅಂತನ್ನುವ ವಿಚಾಯ ಇತ್ಯಾದಿ ವಾಕ್ಯ ಇದು ಭಗವತ್ ಪ್ರತಿಪಾದಕ ಅಂತ ಅನ್ನೋದಕ್ಕೆ ಪ್ರಕರಣ ಅಂತನ್ನೋದರಿಂದಾಗಿ ವಿಷ್ಣು ಪ್ರಕರಣ ಅಂತ ಹೇಳಿ ಒಂದು ಯುಕ್ತಿಯನ್ನು ಕೊಟ್ಟರು. ಅಷ್ಟೇ ಅಲ್ಲ, ಇನ್ನೊಂದು ಯುಕ್ತಿಯೂ ಇದೆ. ಇನ್ನೊಂದು ಯುಕ್ತಿಯಿಂದಲೂ ಕೂಡ ಈ ವಾಕ್ಯಗಳು ಬೇರೆಯವರನ್ನು ಪ್ರತಿಪಾದನೆ ಮಾಡೋದಿಲ್ಲ, ಭಗವಂತನನ್ನೇ ಪ್ರತಿಪಾದನೆ ಮಾಡತ್ತೆ ಅಂತ ಸಮರ್ಥನೆ ಮಾಡೋದಕ್ಕಾಗಿ ಮತ್ತೊಂದು ಸೂತ್ರ. ಇದು ನಿಮ್ಗೆ ಅತ್ಯಂತ ಕಾಟಕದಲ್ಲೇ ಬಂದಂತ ಪ್ರಧಾನವಾದ ವಿಷಯ. ಅದನ್ನು ಉತ್ತರವಾಗಿ ಈ ಸೂತ್ರದಲ್ಲಿ ಕೊಡ್ತಾರೆ. ಓಂ ತ್ರಯಾನಾಮೇವ ಚಯ ಏವಂ ಓಂ ತ್ರಯಾನಾಮೇವ ಚೈವ ಏವಂ ಪ್ರಧಾನ ಏವಂ ತ್ರಯಾನಾಮೇವಂ ಉಪನ್ಯಾಸ ಪ್ರಶ್ನಸ್ಥ ಓಂ ಓಂ ತ್ರಯಾನಾಮೇವ ಚ ಏವಂ ಉಪನ್ಯಾಸ ಪ್ರಶ್ನಸ್ಥ ಓಂ ಯುಕ್ತಿ ಸಮುಚ್ಚಯೇ ಸಹ ಯತ ಇತ್ಯರ್ಥೇ ಚ. ಯುಕ್ತಿಯನ್ನು ಸಮುಚ್ಚಯ, ಭಗವಂತನ ಪ್ರಕರಣ ನಡೀತಾ ಇದೆ, ಆದ್ದರಿಂದಾಗಿ ಭಗವಂತನೇ ಅವನಿಗೆ ಜ್ಞೇಯತ್ವ, ಅವನಿಗೆ ಅವ್ಯಕ್ತ ಶಬ್ದವಾಚ್ಯ ಹೇಳಿದ್ದಾರೆ, ಅವನ ಪ್ರಕರಣ ಇದೆ ಅಂತ ಒಂದು ಕಾರಣವನ್ನು ಕೊಟ್ರು. ಈ ಪ್ರಕರಣ ಅಂತ ಅಷ್ಟೇ ಅಲ್ಲ, ಏನಂತಾರೆ, ಇನ್ನೊಂದು ಯುಕ್ತಿಯೂ ಇದೆ ಅಂತ ಅನ್ನೋದನ್ನು ಸೂಚನೆ ಮಾಡೋದಕ್ಕಾಗಿ ಚ ಶಬ್ದವನ್ನು, ಎಲ್ಲಿದೆ ಚ ಶಬ್ದ, ತ್ರಯಾನಾಮೇವ ಚ ಅಂತ ನಾವು ಕಡೆಗೆ ಚ ಶಬ್ದವಿದೆ. ಹಾಗಾಗಿ ಯುಕ್ತಿ ಸಮುಚ್ಚಯ ಅಥವಾ ಯಥ ಇತ್ಯರ್ಥೇ ಚ ಅಂದ್ರೆ ಕಾರಣಾರ್ಥದಲ್ಲಿ ಏನಂತಾರೆ, ಸಕಾರವನ್ನು ಇಟ್ಟಿದ್ದಾರೆ ಅಂತ ಮತ್ತೊಂದು ವ್ಯಾಖ್ಯಾನ. ಆಮೇಲೆ ಏವ ಶಬ್ದ ಪ್ರಕಾರ ತ್ರೈವಿಧ್ಯ ಪರಾಮರ್ಶಕ. ಎಲ್ಲಿ ಏವ ಶಬ್ದವಿದೆ, ತ್ರಯಾನಾಮೇವ, ತ್ರಯಾನಾಂ ಏವ, ಅಲ್ಲಿ ಏವ ಅಂತ ಶಬ್ದಕ್ಕೆ ಅರ್ಥ ಏನಂದ್ರೆ ಪ್ರಕಾರ ತ್ರೈವಿಧ್ಯ ಪರಾಮರ್ಶಕ. ಪ್ರಕಾರ ತ್ರೈವಿಧ್ಯ ಅಂದ್ರೆ 3 ಪ್ರಕಾರಗಳು, 3 ಪ್ರಶ್ನೆ ಉತ್ತರಗಳು, ಅದನ್ನು ಪರಾಮರ್ಶ ಮಾಡೋದಕ್ಕಾಗಿ ಏವಂ ಅಂತ ಶಬ್ದ ಇಟ್ಟಿದ್ದಾರೆ. ಅಂದರೆ ಇಲ್ಲಿ ಕಥೆ ಇದೆ, ಕಾಟಕದಲ್ಲಿ ಪ್ರಧಾನವಾಗಿ ದೊಡ್ಡ ಕಥೆ ಬರುತ್ತೆ. ಗುರುಪ್ರಸನ್ನ ನಿಮ್ಗೆ ಪಾಠದಲ್ಲಿ ಬಂದಿದೆ. ಯಮನ ನಚಿಕೇತನ ತಂದೆ ಉದ್ದಾಲಕರು ಅವರು ಸರ್ವಸ್ವವನ್ನು ದಾನವನ್ನ ಕೊಡ್ತಾ ಇರ್ತಾರೆ. ಕೊಡುವಾಗ ಉಪಯೋಗ ಇಲ್ಲದೆ ಇರುವಂತಹ ಕ್ಷೀಣವಾದಂತಹ ಗೋವನ್ನು ದಾನವನ್ನ ಕೊಡ್ತಾರೆ. ಕೊಟ್ಟಾಗ ಅದನ್ನು ನೋಡಿದ ನಚಿಕೇತರು ಇಂತಹ ಗೋವನ್ನು ದಾನವನ್ನ ಕೊಡ್ಬೇಡ ಅಂತ ಅನೇಕ
ಸಂವಾದವಾಗತ್ತೆ ಉದ್ದಾಲಕ ಮತ್ತೆ ಯಮಧರ್ಮರ. ಅವಾಗ ಕೋಪದಿಂದಾಗಿ ಮೃತ್ಯವೇತ್ವಾದನಾನಿ ಅಂತ ಹೇಳಿ ಯಮಧರ್ಮರಾಜರಿಗೆ ನಾನು ನಿನ್ನನ್ನು ದಾನವನ್ನ ಕೊಡ್ತೇನೆ ಅಂತ ಸ್ವಂತ ತಂದೆ ಕೊಟ್ಟು ಹೇಳ್ಬಿಡ್ತಾರೆ. ಅದಕ್ಕೆ ನಚಿಕೇತರು ಯಮಪಟ್ಟಣಕ್ಕೆ ಹೋಗ್ತಾರೆ. ಹೋದಾಗ ಅವರು ಹೋದ ಸಮಯದಲ್ಲಿ 3 ದಿವಸ ಪಟ್ಟಣದಲ್ಲಿ ಯಮಧರ್ಮರಾಜ ಇರೋದಿಲ್ಲ. ಯಮದ್ವಾರದಲ್ಲೇನೆ 3 ದಿವಸ ಕಾಯ್ತಾ ಇರ್ತಾರೆ. ಯಜಮಾನ್ ಇಲ್ಲದೆ ಇದ್ದಾಗ ನಾನು ಮನೆಗೆ ಪ್ರವೇಶ ಮಾಡಬಾರದು ಅಂತ ಹೇಳಿ ಉಪವಾಸ ಕೂತಿರ್ತಾರೆ. 3 ದಿನವಾದ ಮೇಲೆ ಯಮಧರ್ಮರಾಜ ಬರ್ತಾನೆ. ಬಂದ ಮೇಲೆ ಹೆಂಡತಿ ಸೂಚನೆ ಮಾಡ್ತಾರೆ, ಸ್ವಾಮಿ ಹೀಗೆ 3 ದಿವಸ ಆಯ್ತು ಊಟ ಮಾಡಿಲ್ಲ, ಬಂದಲ್ಲಿ ಯಜಮಾನನಿರುವಾಗ ಇಲ್ಲದೆ ಇರುವಾಗ ಅವನ ಮನೆಗೆ ನಾವು ಪ್ರವೇಶ ಮಾಡಬಾರದು ಅಂತ ಒಂದು ಧರ್ಮ ಇದು, ಅದನ್ನು ಪಾಲಿಸೋದಕ್ಕಾಗಿ ಹಾಗೆ ಕೂತ್ ಬಿಟ್ಟಿದ್ದಾನೆ ಅಂತ ಹೇಳಿದಾಗ ಆ ಭಯದಿಂದಾಗಿ ಯಮಧರ್ಮರಾಜ ತಾನು ಬಂದು ಏನಂತಾರ ತಸ್ಮಾತ್ ತ್ರೀನ್ ವರಾನ್ ವೃಣೀಶ್ವ ಅಂತ ಹೇಳಿ 3 ವರವನ್ನು ನೀನು ಬೇಡು. ಯಾಕೆಂದ್ರೆ ಬಂದ ಅತಿಥಿ ಬ್ರಾಹ್ಮಣ ಉಪವಾಸ ಇದ್ದಾಗ ಅದರ ಪಾಪ ನನಗೆ ಬರುತ್ತೆ ಅಂತ ನಾವು ಕಾರಣಕ್ಕಾಗಿ ಕೇಳಿದಾಗ ಅವಾಗ 3 ವರವನ್ನು ಕೇಳು ಅಂತ ಹೇಳಿದ್ದಕ್ಕಾಗಿ 3 ವರವನ್ನು, ಅದೇ ತ್ರಯಾಣಾಂ ಏವಂ 3 ವರವನ್ನು ಬೇಡ್ತಾನೆ. ಆ ಬೇಡಿದ್ದಕ್ಕಾಗಿ 3 ವರವನ್ನು ಯಮಧರ್ಮರಾಜ ಕೊಡ್ತಾನೆ. ಇದು ತ್ರಯಾಣ ಅಂದ್ರೆ 3 ಪ್ರಶ್ನೆಯನ್ನು ಮಾಡಿದ್ದಾನೆ, 3 ಸಮಾಧಾನವನ್ನು ವರವನ್ನು ಯಮಧರ್ಮರಾಜರು ಕೊಡ್ತಾರೆ. ಆಯ್ತಾ? ಅದು ಯಾವುದು ಅಂದ್ರೆ ತಥಾಚ ಯತಃ ಏವಂ ತ್ರಯಾಣಾಮೇವ 3 ಯಾವ್ದದು? ಪಿತೃಸೌಮನಸ್ಯ, ಸ್ವರ್ಗ್ಯಾಗ್ನಿ ಹಾಗೂ ಪರಮಾತ್ಮ ರೂಪಾನಾಂ ತ್ರಯಾಣಾಮೇವ. ಮೊದಲನೇ ವರ ಪಿತೃಸೌಮನಸ್ಯ. ಪಿತೃಸೌಮನಸ್ಯ ಅಂದ್ರೆ ನಮ್ಮಪ್ಪ ಕೋಪದಿಂದಾಗಿ ಮೃತ್ಯವೇತ್ವಾದನಾನಿ, ಯಮಧರ್ಮರಾಜನಿಗೆ ನಾನು ನಿನ್ನನ್ನು ದಾನವನ್ನ ಕೊಡ್ತೇನೆ ಹೋಗ್ ಸಾಯಿ ಅಂತ ಅನ್ನುವ ಅಭಿಪ್ರಾಯದಲ್ಲಿ ತಂದೆ ಕೋಪದಿಂದ ನನ್ನನ್ನು ಕೊಟ್ಬಿಟ್ಟಿದ್ದಾರೆ. ಪಿತೃಶಾಪ ಆಗಬಾರದು, ಪಿತೃಗಳ ಕೋಪಕ್ಕೆ ಕಾರಣರಾಗಬಾರದು ಅಂತನೋ ಕಾರಣಕ್ಕಾಗಿ ಮೊದಲಿಗೆ ವರವನ್ನು ಬೇಡುವಾಗ ನಮ್ಮ ತಂದೆ ನನ್ನ ಮೇಲೆ ತೃಪ್ತಿಯಿಂದಾಗಿ ಸಂತೋಷದಿಂದ ಇರಬೇಕು. ಅಂದ್ರೆ ನಾನು ಮತ್ತೆ ತಂದೆ ಮನೆಗೆ ಹೋಗಬೇಕು. ಹೋಗುವಾಗ ನಿನ್ನೆ ಮೊನ್ನೆ ಯಾವ ರೀತಿಯಾಗಿ ನನ್ನ ತಂದೆ ನನ್ನ ಜೊತೆಗೆ ಇದ್ನೋ ಪೂರ್ವದಲ್ಲಿ ಅದರಂತೆ ನನ್ನ ಮೇಲೆ ಶಯಿತ ಅಂತಂತಾರೆ. ಮಳಿಗೆ ಎದ್ದು ಬಂದ್ರೆ ಒಬ್ಬ ವ್ಯಕ್ತಿ ಹೇಗೆ ಕಾಣಿಸ್ಬೇಕು ಹಾಗೆ ಯಮಪಟ್ಟಣಕ್ಕೆ ಬಂದ ನಾನು ಮತ್ತೆ ನಮ್ಮ ಅಪ್ಪನ ಮನೆಗೆ ಹೋಗಿ ಅವನ ಜೊತೆಗೆ ಅವನ ಅನುಗ್ರಹಕ್ಕೆ ಪಾತ್ರನಾಗುವಂತೆ ನಾನು ಇರಬೇಕು. ಇದು ಮೊದಲನೇ ವರ, ಪಿತೃಸೌಮನಸ್ಯ ಅಂತ ಅನ್ನೋದು ಮೊದಲನೇದು ಇರ್ಲಿ. ಇದಾದ ಮೇಲೆ ಮುಂದಿನ ವರ ಯಾವುದು? ಪಿತೃಸೌಮನಸ್ಯ ಆದ್ಮೇಲೆ ಸ್ವರ್ಗಾಗ್ನಿ. ಸ್ವರ್ಗಾಗ್ನಿ ವಿದ್ಯೆಯನ್ನು ಉಪದೇಶ ಮಾಡು ಅಂತ ಆಮೇಲೆ ಮೂರನೆಯದ್ದು ನಿಯಾಮಕನಾದಂತಹ ಯಾವ ಭಗವಂತ ಇದ್ದಾನೋ ಅಂತಹ ಭಗವತ್ ತತ್ವವನ್ನು ಉಪದೇಶ ಮಾಡು ಅಂತ. ಹೀಗೆ 3 ಪ್ರಶ್ನೆಗಳನ್ನು ವರವನ್ನು ಬೇಡಿದ್ದಾನೆ. ವರವನ್ನು ಬೇಡಿದ್ದಕ್ಕಾಗಿ 3 ವರವನ್ನು ಕೊಟ್ಟಿದ್ದಾರೆ ಯಮಧರ್ಮರಾಜರು. ಇಷ್ಟು ಪ್ರಧಾನವಾಗಿ ಆ ಉಪನಿಷತ್ತಲ್ಲಿ ಬರುವಂತಹ ವಿಷಯ. ಇಲ್ಲಿ ಅಂದ ಮೇಲೆ ತದ್ವಿಷೇಕ ಏವ ಪ್ರಶ್ನಃ ನಚಿಕೇತ ಋಷಿನ ಯಮಂ ಪ್ರತಿಕೃತಃ. ಆ 3 ವಿಷೇಕವಾದ ಪ್ರಶ್ನೆಯನ್ನು ನಚಿಕೇತರು ಯಮಧರ್ಮರಾಜನನ್ನು ಕುರಿತು ಮಾಡಿದ್ದಾರೆ. ಅಂದ ಮೇಲೆ ಉಪನ್ಯಾಸ ಪ್ರಕರಣ ದೃಶ್ಯತೆ ಯಾವುದರ ಪ್ರಶ್ನೆ ಮಾಡಿದ್ದಾರೆ ಅದಕ್ಕೆ ಉತ್ತರವನ್ನು ಕೊಡಬೇಕು. ಊಟ ಹೇಗೆ ಮಾಡ್ಬೇಕು ಅಂತ ನಾನು ಕೇಳಿದೆ. ಊಟ ಹೇಗೆ ಮಾಡ್ಬೇಕು ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ಕೊಡುವಾಗ ಈ ಒಂದು ಜಾಗಕ್ಕೆ ಹೀಗೆ ಹೋಗಬೇಕು, ಅದಕ್ಕೆ ಹಾದಿ ಹೀಗಿದೆ ಅಂತಂದ್ರೆ ಆ ಪ್ರಶ್ನೆಗೆ ಇದು ಉತ್ತರ ಅಂತ ಆಗತ್ತಾ? ಆಗೋದಿಲ್ಲ. ಹಾಗೆ ತ್ರೀನ್ ವರಾನ್ ವೃಣೀಶ್ವ ಅಂತ ಯಮಧರ್ಮರಾಜ ಒಂದು ಆಫರ್ ಕೊಟ್ಟಿದ್ದಾನೆ. 3 ವರವನ್ನು ಬೇಡು ಅಂತ ಕೊಟ್ಟಿದ್ದಾನೆ. ಅದಕ್ಕಾಗಿ ನಚಿಕೇತ 3 ವರವನ್ನು ಬೇಡಿದ್ದಾನೆ. ಪಿತೃಸೌಮನಸ್ಯ, ಸ್ವರ್ಗಾಗ್ನಿ ವಿದ್ಯೆ, ಮುಕ್ತಾಮುಕ್ತ ನಿಯಾಮಕರಾದ ಭಗವಂತನ ಸ್ವರೂಪದ ಉಪದೇಶ ಅಂತ ಪ್ರಶ್ನೆ ಮಾಡಿದ್ದಾನೆ. ಆ ಪ್ರಶ್ನೆ ಮಾಡಿದಾಗ ಅದಕ್ಕೆ ಉತ್ತರವನ್ನು ಕೊಡುವಾಗ ಮೊದಲನೇದ್ದು ವೀತುಬಣ್ಯಸ್ವಾಂ ದದೃಶವಾನ್ ಮೃತ್ಯುಮುಖಾತ್ ಪ್ರಮುಕ್ತಂ ಸ್ವರ್ಗಮಗ್ನಿಂ ನಚಿಕೇತ ಪ್ರಧಾನನ್ ದೈವೈರತ್ರಾಪಿ ವಿಚಿಕಿತ್ಸಿತಂ ಇತ್ಯಾದಿಯಾಗಿ 3 ತರಹದ ಮಾತನ್ನು
ನಚಿಕೇತ ಕೇಳಿದ್ದಾನೆ. ಅದಕ್ಕೆ ಉತ್ತರವನ್ನು ಕೊಡುವಾಗಲೂ ಯಮಧರ್ಮರಾಜರು ಆ 3 ಪ್ರಶ್ನೆಗೆ ಬೇಕಾದ ಉತ್ತರವನ್ನು ಕೊಡಬೇಕೇ ಹೊರತು ಪ್ರಕೃತಿ ತತ್ವವನ್ನು ಕೇಳೇ ಇಲ್ಲ ಅವನು. ಪ್ರಕೃತಿ ತತ್ವದ ಪ್ರಶ್ನೆ ಮಾಡಿದ್ದಾರೆ, ಪ್ರಕೃತಿ ತತ್ವದ ಉತ್ತರವನ್ನು ಕೊಟ್ಟಿದ್ದಾನೆ ಯಮಧರ್ಮರಾಜರು ಅಂತ ಹೇಳ್ಬೋದು. ನಚಿಕೇತ ಪ್ರಕೃತಿ ತತ್ವದ ಪ್ರಶ್ನೆಯನ್ನೂ ಮಾಡಿಲ್ಲ, ಅದಕ್ಕೆ ಅನುಗುಣವಾಗಿ ಯಮಧರ್ಮರಾಜರು ಪ್ರಕೃತಿ ತತ್ವ ಉಪದೇಶ ಮಾಡೇ ಇಲ್ಲ. ಮುಕ್ತಾಮುಕ್ತ ನಿಯಾಮಕನಾದ ಭಗವಂತನ ಸ್ವರೂಪವನ್ನು ಇತ್ಯಾದಿಗಳನ್ನು ನಾವು ಉತ್ತರವನ್ನ ಕೊಟ್ಟಿದ್ದಾನೆ ಅಂತ ನಾವು ತಿಳಿದುಕೊಳ್ಳಬೇಕು. ಅಲ್ಲೇನೆ ಉಪನಿಷತ್ತಿನಲ್ಲೇ ವ್ಯಾಖ್ಯಾನ ಮಾಡಿ ತಿಳಿಸ್ತಾರೆ. ಯಮಧರ್ಮರಾಜನಿಗೆ ಏನು ಜ್ಞಾನ ಇಲ್ಲವಾ? ಏನೋ ಪ್ರಶ್ನೆ ಮಾಡಿದ್ದಕ್ಕೆ ಏನೋ ಉತ್ತರವನ್ನು ಕೊಡ್ತಾ ಇದ್ದಾರೆ, ಪಾಪ ಬುದ್ಧಿ ಕಮ್ಮಿ ಇದೆಯೇ ಅವರಿಗೆ? ಹಾಗಲ್ಲ, ಏನು ಪ್ರಶ್ನೆ ಮಾಡಿದ್ದಾರೋ ಅದಕ್ಕೆ ತಕ್ಕಂತಹ ತಕ್ಕ ಉತ್ತರವನ್ನೇ ಕೊಟ್ಟಿದ್ದಾರೆ. ಹಾಗಾಗಿ ಆ ಯಮಧರ್ಮರಾಜರು ಕೊಟ್ಟ ಉತ್ತರ ವಾಕ್ಯದಲ್ಲಿ ಯಾರು ಪ್ರತಿಪಾದ್ಯ ಅಂತ ನಾವು ಹೇಳಬೇಕು? ಭಗವಂತನೇ ಪ್ರತಿಪಾದ್ಯ. ಈ ಅನಾದ್ಯನಂತಂ ಮಹದ ಪರಂ ಧ್ರುವಂ ಅಂತ ವಾಕ್ಯದಲ್ಲಿ ಪ್ರವಥ ನೀವು ಹೇಳುವಂತೆ ಪ್ರಕೃತಿ ತತ್ವ ಇದು ಪ್ರತಿಪಾದ್ಯ ಅಂತ ಹೇಳಬಾರದು. ಯಾಕೆ? ನಚಿಕೇತನ ಪ್ರಶ್ನೆಗೆ ವಿರುದ್ಧವಾಗಿ ಧರ್ಮ ಅಂದ್ರೆ ಉತ್ತರವನ್ನು ಕೊಡೋದಕ್ಕೆ ಸಾಧ್ಯವಿಲ್ಲ. ಅವರ ಪ್ರಶ್ನೆಗೆ ಅನುಗುಣವಾಗಿ ಉತ್ತರವನ್ನು ಕೊಡೋದಕ್ಕೆ ಹೊರಡ್ತಾರೆ. ಅದಕ್ಕಾಗಿ ತೇಷಾಮೇ ಉಪನ್ಯಾಸ ಪ್ರತಿವಚನ ಅತ್ರ ಪ್ರಕರಣೇ ದೃಶ್ಯತೆ. ತೇಷಾಮೇ ಉಪನ್ಯಾಸ, ಅದೇ ಪ್ರಶ್ನೆಗೆ ಅನುಗುಣವಾದ ಉತ್ತರವನ್ನು ಮಾಡೋದಕ್ಕಾಗೇನೆ ಪ್ರತಿವಚನವಿದೆ. ಪ್ರತಿವಚನ ಅಂದ್ರೆ ಉತ್ತರ ವಾಕ್ಯಗಳು, ಯಮಧರ್ಮರಾಜನ ಮಾತು. ಆ ಯಮನ ಮಾತು ಈ ಪ್ರಕರಣದಲ್ಲಿ ಕಂಡು ಬರ್ತಾ ಇದೆ. ನರಪ್ರಧಾನಂ ಸಮಾಧಾನ ಉತ್ತರವನ್ನು ಕೊಟ್ಟಿದ್ದು ಹಾಗೂ ಪ್ರಶ್ನೆ ಅಂದ್ರೆ ನಚಿಕೇತ ಮಾಡಿದಂತಹ ಪ್ರಶ್ನೆ, ಈ ಮಾಡಿದ್ದು ಭಗವತ್ ವಿಷಯಕವಾಗಿ ಮಾಡಿದ್ದು. ಹಾಗಾಗಿ ಇಲ್ಲಿ ಪ್ರಕೃತಿ ತತ್ವ ಇದು ಪ್ರತಿಪಾದ್ಯ ಅಂತ ಹೇಳಬಾರದು ಅಂತ ಅನ್ನೋದಕ್ಕೆ ವಿಷಯಕ್ಕೆ ಒಂದು ಪ್ರಕರಣ. ಇನ್ನೊಂದು ತ್ರಯಾನಾಮೇವ ಉಪನ್ಯಾಸ ಅಂತ ಹೇಳಿ ಇನ್ನೊಂದು ಸಮರ್ಥನೆ ಮಾಡಿದ್ರು. ಇನ್ನ ಇದಾದ್ಮೇಲೆ ಈ ಸೂತ್ರದಲ್ಲಿ ಇನ್ನೊಂದು ಪ್ರಶ್ನೆ ಬರ್ಬೋದು. ಉಪನ್ಯಾಸ ಪ್ರಶ್ನೆಶ್ಚ ಅಂತ ಯಾಕೆ ಹೇಳಿದ್ದಾರೆ ಅಂತ ಒಂದು ಸಮಸ್ಯೆ ಬರಬಹುದು. ಅಂದ್ರೆ ಈಗ ಪ್ರಶ್ನೆ ಕೇಳಿದ ಮೇಲೆ ಉತ್ತರ ಅವಕಾಶ, ಉತ್ತರ ಕೊಟ್ಟ ಮೇಲೆ ಪ್ರಶ್ನೆಗೆ ಅವಕಾಶ ಆಗಿರೋದಿಲ್ಲ. ಹಾಗೆ ತ್ರಯಾನಾಮೇವ ಚ ಏವಂ ಉಪನ್ಯಾಸ ಪ್ರಶ್ನಶ್ಚ ಅಂತ ಹೇಳಬಾರದು, ಪ್ರಶ್ನ ಉಪನ್ಯಾಸಶ್ಚ ಅಂತ ಹಿಂಗ್ ಹೇಳ್ಬೇಕು. ಮೊದಲಿಗೆ ಪ್ರಶ್ನೆ ಉಪನ್ಯಾಸ, ಉಪನ್ಯಾಸ ಪ್ರಶ್ನಶ್ಚ ಅಂತ ಯಾಕೆ ಹೀಗೆ ವ್ಯತ್ಯಾಸ ಮಾಡಿ ಹೇಳಿದ್ದಾರೆ ಅಂತ ನಾಳೆಗೆ ಮುಂದಿನ ಮಹದ್ವಶ್ಚ ಅಂತ ಸೂತ್ರ ನಾಳೆ ಶ್ರೀಕೃಷ್ಣ. ನಮಸ್ಕಾರ, ಧನ್ಯವಾದಗಳು.